ಹಲೋ ಎವ್ರಿವನ್, ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಿರುತ್ತೆ ಅಂತ ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರ, ಪಾಸಿಟಿವ್ ಥಿಂಕಿಂಗ್. ಸೊ ಪಾಸಿಟಿವ್ ಥಿಂಕಿಂಗ್ ಅನ್ನೋ ವರ್ಡ್ ನೀವು ತುಂಬಾ ಕೇಳಿರ್ತೀರ ಪ್ರತಿದಿನ, ರೈಟ್? ಸೊ ಆ್ಯಕ್ಚುಲಿ ಅದರ ಅರ್ಥ ಏನು? ಇಸ್ ಇಟ್ ಜಸ್ಟ್ ಸ್ಮೈಲಿಂಗ್ ವೆನ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ರಾಂಗ್, ಆರ್ ನಮಗಿರೋ ಪ್ರಾಬ್ಲಮ್ಸ್ನ ಇಗ್ನೋರ್ ಮಾಡಿ ನಮ್ಮ ಲೈಫ್ ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಕೊಳ್ಳೋದು ಪಾಸಿಟಿವ್ ಥಿಂಕಿಂಗಾ? ನೋ. ಟುಡೇ ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ದ ರಿಯಲ್ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಹೇಗೆ ನಮ್ಮ ಲೈಫ್ ಅನ್ನೋದು ಪಾಸಿಟಿವ್ ಥಿಂಕಿಂಗಿಂದ ಚೇಂಜ್ ಆಗುತ್ತೆ ಅನ್ನೋದು ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಗ್ಲೋ ಥಿಯರಿ ಚಾನಲ್. ಆ್ಯಂಡ್ ಐ ಹೋಪ್ ನಾನು ಕೊಡ್ತಿರುವಂತಹ ಕಂಟೆಂಟ್ ನಿಮ್ಗೆ ತುಂಬ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಪ್ಲೀಸ್ ಇಷ್ಟ ಆದರೆ ಈ ಒಂದು ವಿಡಿಯೋನ ಇನ್ನೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ನ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಪಾಸಿಟಿವ್ ಥಿಂಕಿಂಗ್ ರಿಯಲಿ ಈಸ್? ಪಾಸಿಟಿವ್ ಥಿಂಕಿಂಗ್ ಡಸಂಟ್ ಮೀನ್ ವಿ ಹ್ಯಾವ್ ಟು ಇಗ್ನೋರ್ ದ ಪ್ರಾಬ್ಲಮ್ಸ್, ಅಲ್ವಾ? ಸೊ ನಮಗೇನೇ ಪ್ರಾಬ್ಲಮ್ಸ್ ಇದ್ರೂ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಸಾಕು, ಎಲ್ಲನೂ ಇಗ್ನೋರ್ ಮಾಡಬೇಕು ಅನ್ನೋದು ಪಾಸಿಟಿವ್ ಥಿಂಕಿಂಗ್ ಅಲ್ಲ. ಸೊ ಇಟ್ ಮೀನ್ಸ್ ಚೂಸಿಂಗ್ ಟು ಬಿಲೀವ್ ದಟ್ ಯು ಕ್ಯಾನ್ ಓವರ್ಕಮ್ ದೆಮ್. ಸೊ ನಿಮ್ಗೇನೇ ಪ್ರಾಬ್ಲಮ್ ಇದ್ರೂ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಇದ್ದರೆ ಆ ಒಂದು ಪ್ರಾಬ್ಲಮ್ನ ನೀವು ಹೇಗೆ ಓವರ್ಕಮ್ ಆಗಬೇಕು, ಹೇಗೆ ಓವರ್ಕಮ್ ಆಗ್ತೀರಾ ಅನ್ನೋದು ನಿಮಗೆ ಲೈಕ್ ನಿಮ್ಮ ಮೈಂಡ್ಗೆ ಬರುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಥಿಂಕಿಂಗ್ ಅಂತ. ಸೊ ಲೈಫ್ ಯಾವತ್ತೂ ಈಸಿಯಾಗಿರಲ್ಲ, ಅಲ್ವಾ? ಸೊ ವಿ ಆಲ್ ಗೋ ಥ್ರೂ ಸ್ಟ್ರೆಸ್, ಫೇಲ್ಯೂರ್ಸ್, ರಿಜೆಕ್ಷನ್, ಡಿಸಪಾಯಿಂಟ್ಮೆಂಟ್ಸ್. ಸೊ ಲೈಫಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಡಿಫರೆನ್ಸ್ ಏನು? ನೆಗೆಟಿವ್ ಥಿಂಕಿಂಗಿಂದ ಪಾಸಿಟಿವ್ ಥಿಂಕಿಂಗಿಂದ ಡಿಫರೆನ್ಸ್ ಏನು? ನೆಗೆಟಿವ್ ಥಿಂಕಿಂಗ್ ಮೈಂಡ್ಸೆಟ್ ಸೇಸ್, ವೈ ಡಸ್ ದಿಸ್ ಆಲ್ವೇಸ್ ಹ್ಯಾಪನ್ ಟು ಮೀ? ಯಾಕೆ ನನಗೇ ಪ್ರಾಬ್ಲಮ್ಸ್ ಯಾಕಾಗುತ್ತೆ, ನನಗೆ ಈ ಥರ ಯಾಕಾಗುತ್ತೆ ಅಂತ ಏನೊಂದು ಥಾಟ್ ಬರುತ್ತೆ, ಅದು ನಿಮ್ಮ ನೆಗೆಟಿವ್ ಮೈಂಡ್ಸೆಟ್ ಅಂತಾರೆ. ಓಕೆ, ಸೊ ಪಾಸಿಟಿವ್ ಮೈಂಡ್ಸೆಟ್ ಹೇಗಿರುತ್ತೆ? ಈ ಒಂದು ಪ್ರಾಬ್ಲಮ್ ನನಗೆ ಬಂದಿದೆ, ಸೊ ಈ ಪ್ರಾಬ್ಲಮಿಂದ ನಾನು ಏನು ಕಲಿತೀನಿ, ನನಗೇನು ಕಲಿಸೋಕ್ಕೆ ಈ ಒಂದು ಪ್ರಾಬ್ಲಮ್ ನನಗೆ ಬಂದಿದೆ. ಓಕೆ, ವಾಟ್ ಈಸ್ ದಿಸ್ ಟ್ರೈಂಗ್ ಟು ಟೀಚ್ ಮೀ ಅನ್ನೋದು ಪಾಸಿಟಿವ್ ಮೈಂಡ್ಸೆಟ್. ಸೊ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ, ನೆಗೆಟಿವ್ ಮೈಂಡ್ಸೆಟ್ ಅಂದರೆ ಏನು, ಪಾಸಿಟಿವ್ ಮೈಂಡ್ಸೆಟ್ ಅಂದರೆ ಏನು, ಅಲ್ವಾ? ಸೊ ಒಂದು ಥಾಟ್ ಅಂದರೆ ಒಂದು ನೆಗೆಟಿವ್ ಥಿಂಕಿಂಗ್ ಬಂದುಬಿಟ್ಟು ನಿಮ್ಮನ್ನು ಸ್ಟಕ್ ಮಾಡುತ್ತೆ, ಅಲ್ಲೇ ಸ್ಟಕ್ ಮಾಡುತ್ತೆ. ಸೊ ಪಾಸಿಟಿವ್ ಥಿಂಕಿಂಗ್ ಬಂದುಬಿಟ್ಟು ನೀವು ಬೆಳೆಯೋದಕ್ಕೆ, ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಲ್ವಾ? ಸೊ ದ್ಯಾಟ್ ಶಿಫ್ಟ್ ಚೇಂಜಸ್ ಎವ್ರಿಥಿಂಗ್, ಅಲ್ವಾ? ಸೊ ನೆಗೆಟಿವ್ ಥಿಂಕಿಂಗಿಂದ ಏನಾಗುತ್ತೆ, ಪಾಸಿಟಿವ್ ಥಿಂಕಿಂಗಿಂದ ಏನಾಗುತ್ತೆ ಅಂತ ಇವಾಗ ನಿಮಗೆ ಸಣ್ಣ ಐಡಿಯಾ ಬಂದಿರುತ್ತೆ, ಅಲ್ವಾ? ಪಾಸಿಟಿವ್ ಥಿಂಕಿಂಗ್ ಅನ್ನೋದು ನಮ್ಮ ಮೈಂಡನ್ನು ಮತ್ತು ನಮ್ಮ ಲೈಫನ್ನು ಹೇಗೆ ಚೇಂಜ್ ಮಾಡುತ್ತೆ? ಸೊ ವೆನ್ ಯು ಥಿಂಕ್ ಪಾಸಿಟಿವ್ಲಿ ಇಟ್ ಕ್ಯಾನ್ ರೆಡ್ಯೂಸ್ ಸ್ಟ್ರೆಸ್. ಮತ್ತು ನೀವು ಯಾವುದೇ ಒಂದು ಚಾಲೆಂಜಸ್ ಕೊಟ್ಟರೂ ಕಾಮಾಗಿ ಅದನ್ನು ಫೇಸ್ ಮಾಡ್ತೀರಾ. ಮತ್ತು ನಿಮ್ಮ ಸೆಲ್ಫ್ ಬಿಲೀಫನ್ನು ಡೆವಲಪ್ ಮಾಡ್ಕೊಳ್ತೀರಾ. ಆ್ಯಂಡ್ ನೀವು ಯಾವುದೇ ಪ್ರಾಬ್ಲಮ್ ಇದ್ರೂ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಒಂದು ಪಾಸಿಟಿವ್ ಸೊಲ್ಯೂಷನ್ನ ನೀವು ಹುಡುಕ್ತಿರ್ತೀರ. ಸೊ ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ಪ್ರಾಬ್ಲಮ್ಸ್, like your brain starts looking for answers, ಅಲ್ವಾ? ಸೊ ವೆನ್ ಯು ಥಿಂಕ್ ಪಾಸಿಟಿವ್ಲಿ, ನಾವು ಪ್ರಾಬ್ಲಮ್ ಕಡೆನೇ ಲೈಕ್ ಕಾನ್ಸಂಟ್ರೇಷನ್ ಕೊಡೋ ಬದಲು, ಫೋಕಸ್ ಮಾಡೋ ಬದಲು, ಸೊ ಯಾವಾಗ ನಮ್ಮ ಮೈಂಡಲ್ಲಿ ಪಾಸಿಟಿವ್ ಥಿಂಕಿಂಗ್ ಇದ್ದಾಗ, ಸೊ ವಿ ಸ್ಟಾರ್ಟ್ ಅವರ್ ಬ್ರೈನ್ ಟು ಲುಕ್ ಫಾರ್ ಆನ್ಸರ್ಸ್, ರೈಟ್? ಸೊ ಆ್ಯಂಡ್ ಸೈಂಟಿಫಿಕಲಿ ವೆನ್ ಯು ಫೋಕಸ್ ಆನ್ ಸೊಲ್ಯೂಷನ್, ಮತ್ತು ನಮ್ಮ ಬ್ರೈನು ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಕ್ರಿಯೇಟಿವ್ ಥಿಂಕಿಂಗ್ಗೆ, ಮತ್ತು ಬೆಟರ್ ಡಿಸಿಷನ್ನ ತಗೊಳ್ತೀವಿ. ಓಕೆ, ಸೊ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಆ್ಯಂಡ್ ದ್ಯಾಟ್ಸ್ ವೈ ಪಾಸಿಟಿವ್ ಪೀಪಲ್ ಸಕ್ಸೀಡ್ ಮೋರ್, ನಾಟ್ ಬಿಕಾಸ್ ದೇರ್ ಲೈಫ್ ಈಸ್ ಈಸಿಯರ್, ಬಟ್ ಬಿಕಾಸ್ ದೇರ್ ಮೈಂಡ್ಸೆಟ್ ಇಸ್ ಸ್ಟ್ರಾಂಗ್, ರೈಟ್? ಈಗ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಮ್ಯಾನಿಫೆಸ್ಟೇಷನ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮ್ಯಾನಿಫೆಸ್ಟೇಷನ್ ಈಸ್ ನಾಟ್ ಮ್ಯಾಜಿಕ್, ಅಲ್ವಾ? ಇದು ನಿಮ್ಗೆಲ್ರಿಗೂ ಗೊತ್ತಿದೆ.
ಸೊ ಇಟ್ ಸ್ಟಾರ್ಟ್ಸ್ ವಿತ್ ಬಿಲೀಫ್. ಮ್ಯಾನಿಫೆಸ್ಟೇಷನ್ ಅನ್ನೋದು ನಂಬಿಕೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಯು ಕಾನ್ಸ್ಟ್ಯಾಂಟ್ಲಿ ಥಿಂಕಿಂಗ್ ಲೈಕ್ ಐ ಕಾಂಟ್ ಡೂ ದಿಸ್, ನನಗೇನು ಮಾಡೋಕ್ಕಾಗಲ್ಲ, ನಾನು ಅನ್ಲಕ್ಕಿ, ನನಗೇನು ವರ್ಕ್ ಆಗಲ್ಲ, ನಾನು ಏನೇ ಮಾಡಿದ್ರು ನಾನು ಫೇಲ್ಯೂರ್ ಆಗ್ತೀನಿ. ಸೊ ಈ ಥರ ಒಂದು ನೀವು ಥಿಂಕ್ ಮಾಡ್ತಿದ್ದಾಗ ಯು ಆರ್ ಟ್ರೈನಿಂಗ್ ಯುವರ್ ಮೈಂಡ್ ಟು ಎಕ್ಸ್ಪೆಕ್ಟ್ ಫೇಲ್ಯೂರ್ಸ್ ಅಲ್ವಾ. ಸೊ ಯಾವಾಗ ನೀವು ಈ ಥರ ಒಂದು ಥಿಂಕಿಂಗ್ನ ಮೈಂಡಲ್ಲಿ ಇಟ್ಕೊಂಡಿದ್ದಾಗ ಫೇಲ್ಯೂರ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಬಟ್ ವೆನ್ ಯು ಥಿಂಕ್ ಪಾಸಿಟಿವ್ಲಿ ದಟ್ ಐ ಕ್ಯಾನ್ ಹ್ಯಾಂಡಲ್ ದಿಸ್, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಇನ್ ಮೈ ಫೇವರ್, ಐ ವಿಲ್ ಫಿಗರ್ ಇಟ್ ಔಟ್, ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ, ನಾನು ಸಕ್ಸಸ್ ಆಗ್ತೀನಿ. ಸೊ ಈ ಥರ ಒಂದು ಪಾಸಿಟಿವ್ ಮೈಂಡ್ಸೆಟ್ ನೀವು ಇಟ್ಕೊಂಡಿದ್ದಾಗ ಆ ಒಂದು ಎನರ್ಜಿ ಲೈಕ್ ನಿಮ್ಮ ಆ್ಯಕ್ಷನ್ನಿಂದ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ಪ್ರತಿಯೊಂದೂ ಚೇಂಜ್ ಆಗುತ್ತೆ ಅಲ್ವಾ. ಸೊ ಯಾವಾಗ ನೀವು ಈ ಒಂದು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡಿದ್ದಾಗ ಈ ಒಂದು ಎನರ್ಜಿ ಶಿಫ್ಟ್ ಆಗುತ್ತೆ, ಪ್ಲಸ್ ನಿಮ್ಮ ಆ್ಯಕ್ಷನ್ನು ಕೂಡ ಚೇಂಜ್ ಆಗುತ್ತೆ ಅಲ್ವಾ. ಆ್ಯಂಡ್ ಆ್ಯಕ್ಷನ್ ಕ್ರಿಯೇಟ್ಸ್ ರಿಸಲ್ಟ್. ಸೊ ದ್ಯಾಟ್ಸ್ ದ ರಿಯಲ್ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್. ಓಕೆ, ಪಾಸಿಟಿವ್ ಥಿಂಕಿಂಗ್ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಯಾವ ಥರ ಲೈಕ್ ನಮ್ಮ ಮೈಂಡನ್ನು ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ಕೆಲವೊಂದು ಪಾಯಿಂಟ್ಸ್ನ ಹೇಳ್ತೀನಿ. ಸೊ ಅದ್ರ ಥ್ರೂ ನೀವು ಹೋದರೆ ನಿಮ್ಮ ಮೈಂಡನ್ನು ನೀವು ಪಾಸಿಟಿವ್ ಥಿಂಕಿಂಗ್ ಕಡೆ ಶಿಫ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ನಿಮ್ಮ ನೆಗೆಟಿವ್ ಥಾಟ್ಸನ್ನು ಯಾವಾಗ ನಿಮಗೆ ಒಂದು ನೆಗೆಟಿವ್ ಥಾಟ್ ಬಂದಾಗ ಇಮ್ಮಿಡಿಯೇಟಾಗಿ ಚೇಂಜ್ ಮಾಡಿ. ಸಪೋಸ್ ನೀವೊಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತೀರ. ಸೊ ಒಂದು ಸರ್ಟೆನ್ ಗೋಲ್ ಇಟ್ಕೊಂಡಿರ್ತೀರ, ಇಷ್ಟು ಮಾರ್ಕ್ಸ್ನ ನಾನು ತಗೋಬೇಕು ಅಂತ. ಸೊ ಯಾವಾಗ ನೀವು ಲೈಕ್ ಓದ್ತಿರ್ಬೇಕಾದ್ರೆ ನಿಮಗೆ ಸಡನ್ನಾಗಿ ನೆಗೆಟಿವ್ ಥಾಟ್ ಬರುತ್ತೆ. ಸೊ ನಾನು ಎಕ್ಸಾಮ್ ಪೇಪರ್ ಹೇಗಿರುತ್ತೆ, ನಾನು ಅಂದ್ಕೊಂಡಿರುವಂತಹ ಮಾರ್ಕ್ಸ್ ನನಗೆ ಬರುತ್ತಾ ಅಂತ ನಿಮ್ಮ ಮೈಂಡಿಗೆ ಬರುತ್ತೆ. ಸೊ ತಕ್ಷಣ ನೀವು ನಿಮ್ಮ ನೆಗೆಟಿವ್ ಥಾಟನ್ನು ಪಾಸಿಟಿವ್ ಕಡೆ ಶಿಫ್ಟ್ ಮಾಡಬೇಕು. ಎಸ್, ನಾನು ಇದೆಲ್ಲ ಪ್ರಿಪೇರ್ ಆಗಿದ್ದೀನಿ, ನನ್ನ ಕೈಯಲ್ಲಿ ಆಗುತ್ತೆ, ಕ್ವಶನ್ ಪೇಪರ್ ಈಸಿಯಾಗಿರುತ್ತೆ, ಸೊ ನಾನು ಅಂದ್ಕೊಂಡಿರುವಂತಹ ಮಾರ್ಕ್ಸನ್ನು ನಾನು ಪಡ್ಕೊಳ್ತೀನಿ ಅಂತ ನೆಗೆಟಿವ್ ಥಾಟಿಂದ ನೀವು ಪಾಸಿಟಿವ್ ಥಾಟಿಗೆ, ವೆದರ್ ಏನೇ ಇರಲಿ, ಆ ಸಿಚುವೇಶನ್ ಯಾವುದೇ ಇರಲಿ, ನೆಗೆಟಿವ್ ಥಾಟಿಂದ ನೀವು ಪಾಸಿಟಿವ್ ಥಾಟಿಗೆ ಶಿಫ್ಟ್ ಮಾಡಬೇಕು, ನಿಮ್ಮ ಎನರ್ಜಿನ ಶಿಫ್ಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿದಿನ ನೀವು ಗ್ರ್ಯಾಟಿಟ್ಯೂಡ್ ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದರೆ, ಜಸ್ಟ್ ಬೆಳಗ್ಗೆ ಎದ್ದಾಗ ಗುಡ್ ಮಾರ್ನಿಂಗ್, ಲೈಕ್ ಸೇ ಯೋರ್ ಸೆಲ್ಫ್ ಟು ಗುಡ್ ಮಾರ್ನಿಂಗ್ ಆಗಿರ್ಬೋದು. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಎನರ್ಜೆಟಿಕ್ ಆಗಿದ್ದೀನಿ, ನಾನು ಪಾಸಿಟಿವ್ ಆಗಿದ್ದೀನಿ. ಸೊ ಈ ಥರ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು. ಮತ್ತು ಜರ್ನಲಿಂಗ್ ಮಾಡಬೇಕು. ನೀವು ಪ್ರತಿದಿನ ಜರ್ನಲಿಂಗ್ ಮಾಡಬೇಕು, ಬರೀಬೇಕು ಬುಕ್ಕಲ್ಲಿ ನೀವು, ಲೈಕ್ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಸಕ್ಸಸ್ಫುಲ್, ಈ ಥರ ಒಂದು ಪಾಸಿಟಿವ್ ವರ್ಡ್ಸನ್ನು ನೀವು ಬರಿತಾ ಹೋಗಬೇಕು. ಸೊ ಮತ್ತು ನಿಮ್ಮ ಫೋಕಸ್ಸು ನೀವೇನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ ಅದ್ರ ಕಡೆ ಇರಬೇಕು. ಸೊ ನೀವು ಯಾವುದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದ್ರ ಕಡೆನೇ ಗಮನ ಇದ್ದರೆ ನಿಮ್ಮ ಆಲ್ ಎನರ್ಜಿ ಅದರಲ್ಲೇ ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ನೀವೇನು ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗುತ್ತೆ ಅದ್ರ ಕಡೆ ಗಮನ ಕೊಡಿ. ಓಕೆ, ಮತ್ತು ಮೇನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ನಿಮ್ಮ ಸರೌಂಡಿಂಗ್ ಇರುವಂತಹ ನೆಗೆಟಿವ್ ಪೀಪಲ್ನಿಂದ ನೀವು ದೂರ ಇರಬೇಕು. ಪ್ಲಸ್ ಯಾರಿಗೆಲ್ಲ ಗ್ರೋತ್ ಮೈಂಡೆಡ್ ಇರುತ್ತೆ ಅಲ್ವಾ, ಸೊ ಆ ಥರ ಜನಗಳ ಜೊತೆ ನೀವು ಮಿಂಗಲ್ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಫೋನಲ್ಲಾಗಿರಲಿ, ಎಲ್ಲೇ ಲೈಕ್ ನ್ಯೂಸಲ್ಲಾಗಿರಲಿ, ಪ್ರತಿಯೊಂದ್ರ ಕಡೆನೂ ನೆಗೆಟಿವ್ ಕಂಟೆಂಟ್ನ ಕಾನ್ಸ್ಟೆಂಟಾಗಿ ನೋಡೋದನ್ನು ಸ್ಟಾಪ್ ಮಾಡಬೇಕು. ಲೈಕ್ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಸ್ಟಾಪ್ ವಾಚಿಂಗ್ ಟಿ.ವಿ. ನ್ಯೂಸ್ ಆಗಿರ್ಬೋದು, ಮತ್ತು ನ್ಯೂಸ್ ಪೇಪರ್ಸ್ ಓದೋದನ್ನು ಸ್ಟಾಪ್ ಮಾಡಿ. ಬಿಕಾಸ್ ನ್ಯೂಸ್ ಪೇಪರ್ಸಲ್ಲೆಲ್ಲ ಆಲ್ಮೋಸ್ಟ್ ನೆಗೆಟಿವ್ ವಿಷಯಗಳೇ ಇರುತ್ತೆ. ನ್ಯೂಸಲ್ಲೂ ಸಹ ನೆಗೆಟಿವ್ ವಿಷಯಗಳೇ ಬರ್ತಾ ಇರುತ್ತೆ. ಮತ್ತು ನೀವು ಒಂದು ಯೋಚನೆ ಥಿಂಕ್ ಮಾಡಿದ್ದೀರಾ, ನಾವೇನಾದರೂ ಒಂದು ಟಾಪಿಕ್ ನೆಗೆಟಿವ್ ಬಗ್ಗೆ ಲೈಕ್ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲೂ ಸಹ ಅದೇ ಟಾಪಿಕ್ ಮೇಲೆ ಬರ್ತಾ ಇರುತ್ತೆ. ಹಾಗಾಗಿ ನೆಗೆಟಿವ್ ಕಂಟೆಂಟ್ ಬಗ್ಗೆ ಸರ್ಚ್ ಮಾಡೋದಾಗಿರಲಿ, ನೋಡೋದಾಗಿರಲಿ, ನೀವು ಸ್ಟಾಪ್ ಮಾಡಬೇಕು. ಸೊ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಹ್ಯಾಬಿಟ್. ಸೊ ಓಕೆನಾ. ಸೊ ಯಾವಾಗ ನಿಮ್ಮ ಹ್ಯಾಬಿಟ್ ಚೇಂಜ್ ಆಗುತ್ತೆ, ಆ ಹ್ಯಾಬಿಟ್ ನಿಮ್ಮ ಐಡೆಂಟಿಟಿನ ಬಿಲ್ಡ್ ಮಾಡುತ್ತೆ. ಓಕೆ, ಟೋಟಲಿ ಪಾಸಿಟಿವ್ ಥಿಂಕಿಂಗಿಂದ ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ. ಸೊ ಯಾವಾಗ ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ, ನಿಮ್ಮ ಆ್ಯಟಿಟ್ಯೂಡ್
decides how you experience your life, right? So positive thinking doesn't mean life is perfect. It means you believe that you are powerful enough to handle it, like any problem you can handle. ಸೊ ಆ ಒಂದು ನಂಬಿಕೆ ನಿಮ್ಮಲ್ಲಿದ್ದರೆ, ಆ ಒಂದು ನಂಬಿಕೆ ನಿಮ್ಮ ಲೈಫನ್ನು, ನಿಮ್ಮ ಫ್ಯೂಚರ್ನ ಚೇಂಜ್ ಮಾಡುತ್ತೆ. ಆ್ಯಂಡ್ ಎಸ್, ಸೊ ಇಫ್ ದಿಸ್ ವಿಡಿಯೋ ಹೆಲ್ಪ್ಡ್ ಯು, please don't forget to like, share and subscribe to Glow Theory channel, because here we don't just glow on the outside, we grow from inside. So thank you so much, and ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.